ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ 2025 ನೀಟ್ 2025 ರೌಂಡ್ 2 ಕಟ್ ಆಫ್ ನೋಡೋಣ. ಯಾವ ಕ್ಯಾಟಗರಿ ಸೀಟ್ಸ್ಗೆ ಅಂದರೆ ಪ್ರೈವೇಟ್ ಕ್ಯಾಟಗರಿ ಸೀಟ್ಸ್, ಪ್ರೈವೇಟ್ ಖೋಟಾ ಸೀಟ್ಸ್. ಹಿಂದಿನ ವಿಡಿಯೋದಲ್ಲಿ ಜಿ ಕ್ಯಾಟಗರಿ ನೋಡಿದ್ರಿ, ಅಂದರೆ ಗೌರ್ಮೆಂಟ್ ಖೋಟಾ ಸೀಟ್ಸ್. ಇಲ್ಲಿ ಪ್ರೈವೇಟ್ ಖೋಟಾ ಸೀಟ್ಸ್ ನೋಡೋಣ. ಪ್ರೈವೇಟ್ ಖೋಟಾದಲ್ಲಿ ಫೀಸು 12 ಲ್ಯಾಕ್ಸ್ ಇರುತ್ತೆ. ಕೆಲವು ಕಾಲೇಜಲ್ಲಿ 16, 20, 22, 25 ಲ್ಯಾಕ್ಸ್ವರೆಗೂ ಇರುತ್ತೆ. 20 ಲ್ಯಾಕ್ಸ್, 22, 25 ಲ್ಯಾಕ್ಸ್ ಅಂದರೆ ಕಟ್ ಆಫ್ ತುಂಬ ಡ್ರಾಪ್ ಆಗಿಬಿಟ್ಟಿರುತ್ತೆ. 12 ಲ್ಯಾಕ್ಸ್ ಇರೋ ಸೀಟ್ಸ್ಗೆಲ್ಲ ಕಟ್ ಆಫ್ ಸ್ವಲ್ಪ ಹೈ ಇರುತ್ತೆ. ಈ ವಿಡಿಯೋದಲ್ಲಿ 2 ವರ್ಷಗಳ ನೀಟ್ ಕಟ್ ಆಫ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 2024 ರೌಂಡ್ 2 ಅಲಾಂಗ್ ವಿತ್ 2025 ರೌಂಡ್ 2, 2024 ರೌಂಡ್ 2, 2025 ರೌಂಡ್ 2. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ 2026 ರೌಂಡ್ 2 ಅಲ್ಲಿ ಎಲ್ಲಿ ಕಟ್ ಆಫ್ ನಿಂತ್ಕೋಬಹುದು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಯಾರನ್ನು ಕೇಳೋ ಅಗತ್ಯ ಇಲ್ಲ. ಎಲ್ಲರನ್ನೂ ಕೇಳ್ತಿರ್ತೀರಾ, ಈ ರ್ಯಾಂಕಿಗೆ ನನಗೆ ಸೀಟ್ ಸಿಗುತ್ತಾ, ಈ ರ್ಯಾಂಕಿಗೆ ಸಿಗುತ್ತಾ ಇಲ್ವಾ ಅಂತ. ಈ ವಿಡಿಯೋ ನೋಡಿದ್ಮೇಲೆ ಅಟ್ಲೀಸ್ಟ್ ನೀವೇ ಗೆಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಪ್ಲಸ್ ಬೇರೆಯವ್ರಿಗೂ ಹೇಳೋಷ್ಟು ಕೆಪಾಸಿಟಿ ಖಂಡಿತ ನಿಮ್ಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೋಡ್ತಾ ಇದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಈ ನಂಬರ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಯಾವಾಗಲೂ 100% ಸೇಮ್ ಅಂತ ಇರೋಕ್ಕೆ ಸಾಧ್ಯ ಇಲ್ಲ. +or-5%, ಮ್ಯಾಕ್ಸಿಮಮ್ 10% ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಈ ರ್ಯಾಂಕಿಗೂ ಅಷ್ಟೇ ನೀವು ಸ್ವಲ್ಪ +or-5 to 10% ವೇರಿಯೇಷನ್ ಹಾಕೊಳ್ಳಿ. ಈ ವರ್ಷದ ಕಟ್ ಆಫ್ ನಿಮಗೆ ಖಂಡಿತ ಸಿಗುತ್ತೆ. ನೀವೇ ಸೆಲ್ಫ್ ಅಸೆಸ್ ಮಾಡಬಹುದು. ಇನ್ನೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ತುಂಬ ಜನ ಕ್ವಶನ್ ಕೇಳ್ತಿರ್ತೀರಾ, ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಂತ. ಆ ಥರದ್ದು ವರ್ಡೇ ಇಲ್ಲ. ಸೆಮಿ ಗೌರ್ಮೆಂಟ್ ಅನ್ನೋದೇ ಇಲ್ವೇ ಇಲ್ಲ. ಇರೋದು ಜಿ ಕ್ಯಾಟಗರಿ ಸೀಟ್ಸ್. ಗೌರ್ಮೆಂಟ್ ಕಾಲೇಜಲ್ಲಾದರೆ 60,000 ಫೀಸ್ ಇರುತ್ತೆ. ಪ್ರೈವೇಟ್ ಕಾಲೇಜಲ್ಲಾದರೆ 1.5 ಲ್ಯಾಕ್ ಇರುತ್ತೆ. JGMMC ಮಾತ್ರ 6 ಲಕ್ಷ ಇರುತ್ತೆ. ನೆಕ್ಸ್ಟ್ ಇರೋದು ಪಿ ಕ್ಯಾಟಗರಿ ಸೀಟ್ಸ್, ಪ್ರೈವೇಟ್ ಖೋಟಾ ಸೀಟ್ಸ್. ಗೌರ್ಮೆಂಟ್ ಖೋಟಾ, ಪ್ರೈವೇಟ್ ಖೋಟಾ ಸೀಟ್ಸ್. ಪ್ರೈವೇಟ್ ಖೋಟಾ ಸೀಟ್ಸು ಸ್ಟಾರ್ಟ್ ಆಗೋದೇ 12 ಲ್ಯಾಕ್ಸಿಂದ. ಕೆಲವು ಪ್ರೈವೇಟ್ ಯೂನಿವರ್ಸಿಟಿಯವರು 16, 20, 22, 25 ಲ್ಯಾಕ್ಸ್ ಇಟ್ಕೊಂಡಿದ್ದಾರೆ ಪ್ರೈವೇಟ್ ಖೋಟಾ ಸೀಟ್ಸ್. ನೆಕ್ಸ್ಟು NRI ಖೋಟಾ ಅಂತಿದೆ. ಸೊ ಇದ್ರ ಬಗ್ಗೆ ನಾನು ಯಾವತ್ತೂ ಏನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ನಮ್ಮ ಹುಡುಗರಿಗೆ ಇದೇನು ಯೂಸ್ ಆಗೋದಿಲ್ಲ. NRI ಖೋಟಾ ಅಂತಿರುತ್ತೆ. ನೆಕ್ಸ್ಟು ಅದರ್ಸ್ ಖೋಟಾ ಅಂತಿರುತ್ತೆ. ಇದು ಮ್ಯಾನೇಜ್ಮೆಂಟ್ ಖೋಟಾ ಅಂತಲೂ ಬೇಕಾದ್ರೆ ನೀವು ಅಸ್ಯೂಮ್ ಮಾಡ್ಕೋಬೋದು. ಆ ಮ್ಯಾನೇಜ್ಮೆಂಟ್ ಖೋಟಾನು ನೀವು KEA ಮೂಲಕನೇ ಹೋಗಬೇಕಾಗತ್ತೆ. 40% ಗೌರ್ಮೆಂಟ್ ಖೋಟಾ ಇರುತ್ತೆ, 40% ಪ್ರೈವೇಟ್ ಖೋಟಾ ಇರುತ್ತೆ. ಇನ್ನು 20% 15% NRI, 5% ಅದರ್ಸ್ ಖೋಟಾ. ಇದು 20% ಇರುತ್ತೆ. ಸೊ 40%, 100ರಲ್ಲಿ 40 ಸೀಟು ಜಿ ಕ್ಯಾಟಗರಿ ಸೀಟ್ಸ್, 40% ಪ್ರೈವೇಟ್ ಖೋಟಾ ಸೀಟ್ಸ್, ಇನ್ನು 20% NRI ಆ್ಯಂಡ್ ಅದರ್ಸ್. NRI ಆ್ಯಂಡ್ ಅದರ್ಸಲ್ಲಂತೂ ಸಿಕ್ಕಾಪಟ್ಟೆ ಫೀಸ್ ಇಟ್ಕೊಂಡಿರ್ತಾರೆ. 35 ಲಕ್ಷ ಪರ್ ಆ್ಯನಮ್, 45 ಲ್ಯಾಕ್ಸ್ ಪರ್ ಆ್ಯನಮ್ ಈ ಥರ ಇಟ್ಕೊಂಡಿರ್ತಾರೆ. ಇಟ್ ಈಸ್ ಲೆಫ್ಟ್ ಟು ದ ಮ್ಯಾನೇಜ್ಮೆಂಟ್. ಇನ್ ಜನರಲ್ ಐ ಆಮ್ ಟಾಕಿಂಗ್. ಯಾವುದೊಂದು ಪರ್ಟಿಕ್ಯುಲರ್ ಕೇಸ್ ತೊಗೊಂಡು ಮೈನಾರಿಟಿ ಅದು ಇದು ತೊಗೊಂಡು ಹೇಳ್ತಿಲ್ಲ, ಇನ್ ಜನರಲ್. ನೆಕ್ಸ್ಟ್ ಕಾಲೇಜ್ಗಳಲ್ಲಿ ಇರೋದು ಗೌರ್ಮೆಂಟ್ ಕಾಲೇಜ್ ಇದೆ, ಪ್ರೈವೇಟ್ ಕಾಲೇಜ್ ಇದೆ, ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಡೀಮ್ಡ್ ಯೂನಿವರ್ಸಿಟಿ ಇದೆ. ನೋಡಿ, ಇಲ್ಲೆಲ್ಲೂ ನಾನು ಸೆಮಿ ಗೌರ್ಮೆಂಟ್ ಅಂತ ಯೂಸೇ ಮಾಡಿಲ್ಲ. ಗೌರ್ಮೆಂಟ್ ಅಂತ ಇರುತ್ತೆ. ಗೌರ್ಮೆಂಟ್ ಅಂದರೆ ಸರ್ಕಾರಿ. ಸೆಮಿ ಗೌರ್ಮೆಂಟ್ ಅಂದರೆ ಅರ್ಧ ಸರ್ಕಾರಿನ. ಅರ್ಧ ಸರ್ಕಾರಿ ಅಂದರೆ ಏನರ್ಥ, ಯಾರು ಈ ವರ್ಡ್ ಕಾಯಿನ್ ಮಾಡಿದ್ರು ಗೊತ್ತಿಲ್ಲ. ಎಲ್ಲರೂ ಸೆಮಿ ಗೌರ್ಮೆಂಟ್ ಅಂತೀರ. ಸೆಮಿ ಗೌರ್ಮೆಂಟ್ ಕಾಲೇಜ್ ಎಲ್ಲಿದೆ? ಸೆಮಿ ಗೌರ್ಮೆಂಟ್ ಸೀಟ್ ಎಲ್ಲಿದೆ? ಗೌರ್ಮೆಂಟ್ ಇರುತ್ತೆ, ಪ್ರೈವೇಟ್ ಖೋಟಾ ಇರುತ್ತೆ, NRI ಆ್ಯಂಡ್ ಅದರ್ಸ್ ಇರುತ್ತೆ. ಕಾಲೇಜ್ ಅಲ್ಲದೆ ಗೌರ್ಮೆಂಟು, ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ. ಸೊ ಫಸ್ಟ್ ಇದನ್ನು ಕ್ಲಾರಿಟಿ ತೊಗೊಂಬಿಡಿ. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ತುಂಬ ಕಡಿಮೆ ಇರುತ್ತೆ. 100% ಆಫ್ ದ ಸೀಟ್ಸ್ ಅಲಾಟೆಡ್ ಥ್ರೂ KEA ಆ್ಯಂಡ್ MCC. 85% KEA, 15% MCC. ಪ್ರೈವೇಟ್ ಖೋಟಾ ಸೀಟ್ಸು, ಈ ಪ್ರೈವೇಟ್ ಖೋಟಾ ಸೀಟ್ಸಲ್ಲಿ ಈ 40%ಅಲ್ಲಿ 20% ಓಪನ್ ಖೋಟಾ ಅಂತಲೂ ಇದೆ. ಅದರಲ್ಲಿ ಯಾರು ಬೇಕಾದ್ರೂ ಕಾಂಪೀಟ್ ಮಾಡಬಹುದು. ಇನ್ 20% GMP ಸೀಟ್ಸ್ ಅಂತಿದೆ, ಅದು ಕರ್ನಾಟಕದವ್ರಿಗೆ ಮಾತ್ರ. ಸೊ ಲೆಟ್ ಅಸ್ ಗೋ ಥ್ರೂ ದ ಡಿಫರೆಂಟ್ ಕಾಲೇಜಸ್. ಕಟ್ ಆಫ್ ಪ್ರಕಾರ ಪ್ರೈವೇಟ್ ಕಾಲೇಜಸಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಬೆಂಗಳೂರು, ಇದು ಟಾಪಲ್ಲಿ ಬರ್ತಿದೆ. ಮೊದಲು ರಾಮಯ್ಯ ಬರ್ತಿತ್ತು. ರಾಮಯ್ಯ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡು ಫೀಸ್ ಸಿಕ್ಕಾಪಟ್ಟೆ ಇಟ್ಕೊಂಡ್ರು ಪ್ರೈವೇಟ್ ಖೋಟಾ ಸೀಟ್ಸ್ಗೆ, ಇಲ್ಲ GMP ಖೋಟಾ ಸೀಟ್ಸ್ಗೆ. ಹಾಗಾಗಿ ಅದು ಕೆಳಗಡೆ ಹೋಯಿತು. ಅವ್ರಿಗೆ ಕ್ವಾಲಿಟಿ ಬೇಕಾಗಿಲ್ಲ. ಎಷ್ಟೊಂದು ಕಾಲೇಜ್ಗಳಿಗೆ, ಶ್ರೀನಿವಾಸ ಇರ್ಬೋದು, ಸಪ್ತಗಿರಿ ಇರ್ಬೋದು, ಎಲ್ಲರೂ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡ್ರು. ಯಾಕೆಂದರೆ ಅವ್ರಿಗೆ ಇಷ್ಟ ಬಂದಷ್ಟು ಫೀಸ್ನ ಪ್ರೈವೇಟ್ ಖೋಟಾಗೆ ಫಿಕ್ಸ್ ಮಾಡ್ಕೋಬಹುದು ಅಂತ. ಕಿಮ್ಸ್ ಅವರು ಸದ್ಯಕ್ಕೆ RGHS ಅಲ್ಲೇ ಇದ್ದಾರೆ. ಹಾಗಾಗಿ 12 ಲ್ಯಾಕ್ಸ್ ಇದೆ ಫೀಸು. ಹಾಗಾಗಿ ನೋಡಿ, 2025 ರೌಂಡ್ 2 ಅಲ್ಲಿ ಕಟ್ ಆಫ್ ಇದ್ದಿದ್ದು 75,782. 75,782 ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು.
ಅದಕ್ಕಿಂತ ಹಿಂದಿನ ವರ್ಷ ನೋಡಿ 75,626, ಆಲ್ಮೋಸ್ಟ್ ಸೇಮ್ ಇದೆ. ಇನ್ನೇನು ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ 75,700, 75,600, 75,000 ಕಂಪೇರ್ ಮಾಡಿಕೊಂಡ್ರೆ ಇಟ್ಸ್ ಸೇಮ್, ಆಲ್ಮೋಸ್ಟ್ ಸೇಮೇ ಇದೆ. ಡಿಫ್ರೆನ್ಸು ತುಂಬ 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 ಕಡಿಮೆ ಇದೆ. ವೈದೇಹಿ ಸೆಕೆಂಡ್ ಟಾಪ್ ಮೋಸ್ಟ್ ಪ್ರೈವೇಟ್ ಕಾಲೇಜ್ ಅಕಾರ್ಡಿಂಗ್ ಟು ದ GMP ಕಟ್ ಆಫ್ 78,764. ಅದಕ್ಕಿಂತ ಹಿಂದಿನ ವರ್ಷ 2024 ರೌಂಡ್ ಅಲ್ಲಿ 80,000, ಇಲ್ಲಿ 80, ಇಲ್ಲಿ 78. ಫಾದರ್ ಮುಲ್ಲರ್ ಮಂಗಳೂರು 87,314, 2024 ರೌಂಡ್ ಅಲ್ಲಿ 88,210. ನಾನು ಯಾವಾಗಲೂ 24, 23, 22, 21 ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ. 25 ಬೇಕು, 25 ಬೇಕು ಅಂದರು. ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ. ಸ್ವಲ್ಪ ಡಿಫ್ರೆನ್ಸ್ ಯಾವಾಗಲೂ ಇದ್ದೇ ಇರುತ್ತೆ, ತುಂಬ ಡಿಫ್ರೆನ್ಸ್ ಇರೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಸ್ಕೋರ್ ಕನ್ಸಿಡರ್ ಮಾಡ್ಕೊಂಡು ಯಾವುದೋ ಒಂದು ವಿಡಿಯೋನೂ ಮಾಡಿಲ್ಲ. ಯಾಕಂದರೆ ಸ್ಕೋರು ಇಲ್ಲಿ ಇಂಪಾರ್ಟೆನ್ಸ್ ಆಗೋದಿಲ್ಲ. ಇಂಪಾರ್ಟೆಂಟ್ ಇರೋದು ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಅಷ್ಟೇ. ನೋ ಕ್ಯಾಟಗರಿ ರ್ಯಾಂಕ್, ನೋ ಸ್ಟೇಟ್ ರ್ಯಾಂಕ್, ನಥಿಂಗ್. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿಯಲ್ಲಿದೆ, 85,836. 2024 ರೌಂಡ್ 2 ಅಲ್ಲಿ 93,000. ಇಲ್ಲಿ ಕೇಳ್ಬೋದು, ಸಾರ್ ಕಟ್ ಆಫ್ ಇಲ್ಲಿ ತುಂಬ ಡಿಫ್ರೆನ್ಸ್ ಬಂದ್ಬಿಡ್ತಲ್ಲ ಅಂತ. ಕೆಲವು ಕಾಲೇಜಸ್ಸು ತುಂಬ ಫಾಸ್ಟಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ, ಜನಗಳಿಗೆ ನಂಬಿಕೆ ಇರುತ್ತೆ, ಸಿಟಿ ಲಿಮಿಟ್ಸಲ್ಲಿರುತ್ತೆ, ಅಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. JJMC ದಾವಣಗೆರೆಯ ಪ್ರತಿಷ್ಠಿತ ನಂಬರ್ 1 ಮೆಡಿಕಲ್ ಕಾಲೇಜು, ಆಲ್ಮೋಸ್ಟ್ 90,000. 2025 ರೌಂಡ್ 2, 2024 ರೌಂಡ್ 2 95,000. ಯಾಕೆಂದರೆ ಇವೆಲ್ಲ ತುಂಬ ಒಳ್ಳೆ ಕಾಲೇಜಸ್ಸು, ಹಾಗಾಗಿ ಕಟ್ ಆಫ್ ಇಂಪ್ರೂವ್ ಮಾಡ್ಕೋತಾ ಇರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು 94,000, 2024 96,000. ಮಹದೇವಪ್ಪ ರಾಂಪುರೆ ಕಲಬುರ್ಗಿ 98,453, ಬಟ್ 2024 ರೌಂಡ್ 12 ನೋಡಿ 97. ಇಲ್ಲಿ ಕಟ್ ಆಫು ಡ್ರಾಪೇ ಆಗಿಬಿಟ್ಟಿದೆ. ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗಿದೆ. ಬೇರೆ ಕಡೆಯಲ್ಲಿ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗಿರೋದು ನೋಡ್ತಿದ್ರೆ, ಇಲ್ಲಿ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗಿರುತ್ತೆ. ಸೊ ಕಟ್ ಆಫ್ ಡ್ರಾಪು ಇನ್ಕ್ರೀಸ್ ಅನ್ನೋದು ಇಟ್ಸ್ ನಾಟ್ ಜನರಲ್. ಕೆಲವು ಕಾಲೇಜುಗಳಲ್ಲಿ ಜಾಸ್ತಿ ಆಗುತ್ತೆ, ಕೆಲವು ಕಾಲೇಜಲ್ಲಿ ಕಡಿಮೆ ಆಗುತ್ತೆ. AJ ಮಂಗಳೂರು 93,249ಗೆ ಸ್ಟಾಪ್ ಆಗಿತ್ತು 2025 ರೌಂಡ್ 2 ಅಲ್ಲಿ, ವೆರಾಸ್ 2024 ರೌಂಡ್ 2 ಅಲ್ಲಿ 96,070 ಬಂದಿರೋರ್ಗೂ ಸಿಕ್ಕಿತ್ತು. SS ಶಾಮನೂರು ಶಿವಶಂಕರಪ್ಪ ಮೆಡಿಕಲ್ ಕಾಲೇಜು ದಾವಣಗೆರೆಯಲ್ಲಿ 2 ಮೆಡಿಕಲ್ ಕಾಲೇಜ್ ಇದೆ. ಒಂದು ಮೆಡಿಕಲ್ ಕಾಲೇಜು JJMC 5th ಪ್ಲೇಸಲ್ಲಿದೆ, ಇನ್ನೊಂದು 9th ಪ್ಲೇಸಲ್ಲಿದೆ. ಸೊ ಹಾಗಾಗಿ ನೀವು ಅನ್ಕೋಬಹುದು ದಾವಣಗೆರೆಯಲ್ಲಿರೋ 2 ಕಾಲೇಜು ಡೀಸೆಂಟ್ ಆಗಿದೆ ಅಂತ. 98,366 ಇತ್ತು 2025 ಅಲ್ಲಿ, 2024 ಅಲ್ಲಿ ಜಸ್ಟ್ ಕ್ರಾಸ್ಡ್ 1 lakh. ಸಪ್ತಗಿರಿ NPS ಯೂನಿವರ್ಸಿಟಿ 10th ಪೊಸಿಷನಲ್ಲಿದೆ. 10th ಪೊಸಿಷನಲ್ಲಿ ಇಲ್ಲ ಇದು, ಸೊ ಡೋಂಟ್ ಕನ್ಸಿಡರ್ ದಿಸ್. 4,36,420 ಇತ್ತು 2025 ರೌಂಡ್ 2 ಅಲ್ಲಿ. ಯಾಕೆಂದರೆ ಇಲ್ಲಿ ಫೀಸ್ ಜಾಸ್ತಿ ಇದೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಫೀಸ್ ಚೆಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. 2024 ರೌಂಡ್ 2 ಅಲ್ಲಿ ಜಸ್ಟ್ ಕ್ರಾಸ್ಡ್ 5 lakh. ನೆಕ್ಸ್ಟ್ MVJ ಮೆಡಿಕಲ್ ಕಾಲೇಜ್ 99,030 ಇತ್ತು 2024 ರೌಂಡ್ 2 ಅಲ್ಲಿ ಜಸ್ಟ್ ಕ್ರಾಸ್ಡ್ 1 lakh. S ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜು ಬಾಗಲಕೋಟೆ 1,13,000 ಆಯಿತು 2024 ರೌಂಡ್ 2 ಅಲ್ಲಿ 1,29,000 ಇತ್ತು. ನಿಜಲಿಂಗಪ್ಪ ಆದಮೇಲೆ ಸಿದ್ಧಗಂಗಾ ನೋಡೋಣ. ತುಮಕೂರಿನ ಸಿದ್ಧಗಂಗಾ ಮಠದವ್ರದ್ದು 2025 ರೌಂಡ್ 2 ಅಲ್ಲಿ 1,02,000 ಇತ್ತು. 2024 ಅಲ್ಲಿ 1,13,000 ಇತ್ತು. ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ 1,15,000 2025 ಇದ್ರೆ 2024 ಅಲ್ಲಿ 1,21,000. ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ 1,20,000 2025 ಇದ್ರೆ 1,33,000 2024. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದೇವನಹಳ್ಳಿ 1,15,000 ಇತ್ತು 25 ಅಲ್ಲಿ, 1,17,000 2024 ಅಲ್ಲಿ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಹೊಸೂರು ರೋಡು ಅತ್ತಿಬೆಲೆ ಹತ್ರ ಇದೆ 1,09,000 2024 ಅಲ್ಲಿ 1,16,000. KVG ಸುಳ್ಯ 1,25,000 2025 ಇದ್ರೆ 1,42,000 ವರೆಗೂ ಹೋಗಿತ್ತು 2024 ಅಲ್ಲಿ. ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗ 1,13,000 ಇತ್ತು 25 ಅಲ್ಲಿ, 1,26,000 ಇತ್ತು 2024 ಅಲ್ಲಿ. ಇಲ್ಲಿಗೆ 19 ಕಾಲೇಜುಗಳಾಯಿತು. ಇನ್ನು ಉಳಿದಿರೋ ಕಾಲೇಜಸ್ ನೋಡೋಣ. ಆಲಮೀನ್ ಬಿಜಾಪುರ್ 1,28,000 2025 ರೌಂಡ್ 2, 2024 ರೌಂಡ್ 2 ಅಲ್ಲಿ 1,39,000 ಇತ್ತು.
ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ತುಮಕೂರು 1,19,000, 1,35,000. ನವೋದಯ ರಾಯಚೂರು 1,25,000, ಅದಕ್ಕಿಂತ ಹಿಂದಿನ ವರ್ಷ 1,41,000. ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮುಸ್ಲಿಂ ಮೈನಾರಿಟಿ ಕಾಲೇಜು ಮಂಗಳೂರಲ್ಲಿದೆ, 1,23,000 2025 ಇದ್ರೆ 1,42,000 ಇತ್ತು 2024. ಶ್ರೀನಿವಾಸ ಮಂಗಳೂರು, ಇದು ನೋಡಿ 4,79,000 2025. ಇಲ್ಲಿ ಶಾಕ್ ಆಗ್ತೀರಾ, 2024 1,48,000. 2024 ಯಾಕೆ 1,48,000 ಇತ್ತು ಅಂದರೆ ಅದು RGOHS ಇತ್ತು, 12 ಲಕ್ಷ ಫೀಸ್ ಇತ್ತು. ಸೊ 1,48,000ಗೆ ನಿಂತಿತ್ತು. ಆಮೇಲೆ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಮಾಡಿಕೊಂಡ್ರು, ಫೀಸ್ ಸಿಕ್ಕಾಪಟ್ಟೆ ಇಟ್ಕೊಂಡ್ರು, ಮೋರ್ ದ್ಯಾನ್ 20 lakhs. ಸೊ ಕಟ್ ಆಫು 4,79,986ಗೆ ಹೋಯ್ತು. KBN ಗುಲ್ಬರ್ಗಾ ಪ್ರೈವೇಟ್ ಯೂನಿವರ್ಸಿಟಿ ಇರೋದಲ್ಲಿ ಕಡಿಮೆ ಫೀಸ್ ಇಟ್ಕೊಂಡಿರೋದು ಇವರೇ, 16 ಲಕ್ಷ ಏನೋ ಇದೆ, 16-18 ಚೆಕ್ ಮಾಡಿ. 2 lakh ಕ್ರಾಸ್ ಆಗಿತ್ತು 24ಅಲ್ಲೂ, 2 lakh ಕ್ರಾಸ್ ಆಗಿತ್ತು, 2,09,000, ಇಲ್ಲಿ 2,05,000. ಇನ್ನು ಕಟ್ ಆಫ್ ಸ್ವಲ್ಪ ಡ್ರಾಪೇ ಆಯಿತು. MS ರಾಮಯ್ಯ ಬೆಂಗಳೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಕೋಟಾದಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಕಣ್ಣು ಮುಚ್ಕೊಂಡು ಹೋಗಿ ತಗೊಳ್ಳಿ. ಪ್ರೈವೇಟಲ್ಲಿ ಹೋದರೆ ನೀವು 22-23 ಲಕ್ಷ ಕೊಡಬೇಕಾಗತ್ತೆ. ಕಟ್ ಆಫ್ ನೋಡಿ, 2025 1,68,000 ಇತ್ತು, 2024 ಜಸ್ಟ್ ಕ್ರಾಸ್ 2 lakh. SDM ಕಾಲೇಜು ಧಾರವಾಡ, ಇವರು ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡ್ರು, ಫೀಸ್ ಜಾಸ್ತಿ ಇಟ್ಕೊಂಡ್ರು, 20-22 ಲಕ್ಷ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ 2 lakh ಇತ್ತು 2025. 2024 2,22,000 ಇತ್ತು. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಳ್ಳೂರು ಕ್ರಾಸು, ಇವರು ಸಹ ಪ್ರೈವೇಟ್ ಯೂನಿವರ್ಸಿಟಿ. ಇಲ್ಲೆಲ್ಲಿ ಕಟ್ ಆಫ್ ಸಿಕ್ಕಾಪಟ್ಟೆ ಡ್ರಾಪ್ ಆಗಿದೆ, ಅದೆಲ್ಲ ಪ್ರೈವೇಟ್ ಯೂನಿವರ್ಸಿಟಿ. ಕಟ್ ಆಫ್ ತುಂಬ ಚೆನ್ನಾಗಿ ಕಾಣ್ತಿರೋದೆಲ್ಲ RGOHS ಅಲ್ಲಿರುತ್ತೆ. 4,25,000 ಸ್ಟಾಪ್ ಆಗಿತ್ತು, ಅದಕ್ಕಿಂತ ಹಿಂದೆ 4,85,000. ದಯಾನಂದ್ ಸಾಗರ್, ಡಾಕ್ಟರ್ ಚಂದ್ರಮ್ಮ ದಯಾನಂದ್ ಸಾಗರ್ ಅಂತ ಕರೀತಾರೆ, ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ 3,90,000 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 4,42,000. ಚಾಮುಂಡೇಶ್ವರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಚನ್ನಪಟ್ಟಣ RGOHS ಅಲ್ಲಿದೆ, ಅದಕ್ಕೆ ಕಟ್ ಆಫ್ ನೋಡಿ ಹೇಗಿದೆಯೋ, 1,16,000 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 1,29,000 ಇತ್ತು. ಶ್ರೀ ಮಧುಸೂದನ್ ಸಾಯಿ 3,87,000 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 2,51,000. PES ಯೂನಿವರ್ಸಿಟಿ ಒನ್ಸ್ ಅಗೇನ್ ಪ್ರೈವೇಟ್ ಯೂನಿವರ್ಸಿಟಿ, 22 ಲಕ್ಷ ಇಟ್ಕೊಂಡಿದ್ದಾರೆ. ಸೊ 3,29,000 ಇತ್ತು, ಅದಕ್ಕಿಂತ ಹಿಂದೆ 3,91,000 ಇತ್ತು. ಇಲ್ಲಿ ಕಟ್ ಆಫ್ ತುಂಬ ಡಿಫ್ರೆನ್ಸ್ ಕಾಣ್ತಾ ಇರುತ್ತೆ ನಿಮಗೆ, ಯಾಕೆಂದರೆ ಜನಗಳಿಗೆ ನಂಬಿಕೆ ಬರ್ತಾ ಇರುತ್ತೆ. ಸೊ ಕಟ್ ಆಫು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನಿಷಿಯಲಿ ಹೊಸದಾಗಿ ಸ್ಟಾರ್ಟ್ ಆದಾಗ ಜನಗಳಿಗೆ ನಂಬಿಕೆ ಇರೋದಿಲ್ಲ, ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗಿರುತ್ತೆ. BGS ಮೆಡಿಕಲ್ ಕಾಲೇಜಲ್ಲೂ ಸೇಮ್ ಥಿಂಗ್ ಅಪ್ಲೈಸ್. 5,24,000 ಇತ್ತು 24ಅಲ್ಲಿ. 2025 ಕಟ್ ಆಫ್ ಇನ್ಕ್ರೀಸ್ ಆಗಿ 4,49,000ಗೆ ಬಂತು. ಈ ವರ್ಷನೂ ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು, ಜನಗಳಿಗೆ ನಂಬಿಕೆ ಬರ್ತಾ ಹೋಗುತ್ತೆ. SR ಪಾಟೀಲ್ ಮೆಡಿಕಲ್ ಕಾಲೇಜ್, ಇದು RGOHS ಅಲ್ಲಿದೆ, ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲ, ಹಾಗಾಗಿ ಕಟ್ ಆಫ್ ನೋಡಿ 1,29,260 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 1,46,483 ಇತ್ತು. 2025 ಮೈಸೂರು ಹತ್ರ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಯಿತು, ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್, 35th ಪ್ರೈವೇಟ್ ಮೆಡಿಕಲ್ ಕಾಲೇಜ್ ವಿಚ್ ಆಫರ್ಸ್ ಪ್ರೈವೇಟ್ ಕೋಟಾ ಸೀಟ್ಸ್. ಇದು RGOHS ಅಲ್ಲೇ ಇದೆ, ಹಾಗಾಗಿ ಕಟ್ ಆಫು 1,27,996 ಇದೆ. ಸೊ ಈ ವಿಡಿಯೋ ನೋಡಿದ್ರೆ ನನ್ನ ಪ್ರಕಾರ ನಿಮಗಂತೂ ಒಂದು ನೀಟಾಗಿ ಒಂದು ಪಿಕ್ಚರ್ ಸಿಗುತ್ತೆ. ಸೊ ನಿಮಗೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಸಿಗಬಹುದು, +or-1 ಪೊಸಿಷನ್ನು ಬೇಕಾದರೆ ತಗೊಳ್ಳಿ, ಮೇಲೆ ಕೆಳಗಡೆ ನೋಡ್ಕೋಬಹುದು ನೀವು. ಸೊ ಕಾಮೆಂಟ್ ಮಾಡಿ ನಿಮ್ಮ ರ್ಯಾಂಕ್ ಏನು, ನಿಮ್ಮ ಕಾಲೇಜ್ಗೆ ಎಲ್ಲಿ ಸಿಗಬಹುದು ಅಂತ. ನಾನಂತೂ ಗೆಸ್ ಮಾಡಿ ಹೇಳೋದಿಲ್ಲ, ಯಾಕೆ ಅಂದರೆ ತುಂಬ ಗೆಸ್ ವರ್ಕ್ ಎಲ್ಲ ಫ್ಲಾಪ್ ಆಗಿದೆ ಅಂತ ನಿಮ್ಮ ಕೇಸಲ್ಲಿ ನೀವು ನೋಡಿದ್ದೀರಾ, ತುಂಬ ವೀಡಿಯೋಸ್ ನೋಡಿರ್ತೀರಾ. ನೀಟ್ ಸ್ಕೋರ್ ಬಂದಾಗ ನೀಟ್ ರ್ಯಾಂಕ್ ಎಷ್ಟು ಬರಬಹುದು ಅಂತ ಗೆಸ್ ಮಾಡಿರ್ತಾರೆ. KCET ಮಾರ್ಕ್ಸ್ ಬಂದಾಗ KCET ರ್ಯಾಂಕ್ ಎಷ್ಟು ಬಂತು ಅಂತ ಯಾವುದೋ ಮ್ಯಾಚ್ ಆಗಿರೋದಿಲ್ಲ. ಯಾವುದೋ ರ್ಯಾಂಕ್ ಬಂದಿರುತ್ತೆ, ಇನ್ನೆಲ್ಲೋ ರ್ಯಾಂಕು, ಯಾವುದೋ ರ್ಯಾಂಕ್ ಬರುತ್ತೆ ಅಂತ ಹೇಳಿರ್ತಾರೆ, ಇನ್ಯಾವುದೋ ರ್ಯಾಂಕ್ ಬಂದಿರುತ್ತೆ. ಹಾಗಾಗಿ ನಾನು ಯಾವುದನ್ನು ಗೆಸ್ ಮಾಡೋದಕ್ಕೆ ಹೋಗೋದಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಿ. ದೀಸ್ ಆರ್ ದ ಫ್ಯಾಕ್ಟ್ಸ್. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಸೊ ನೀವೇ ಗೆಸ್ ಮಾಡಿ. ಐ ವಾಂಟ್ ಟು ಎಜುಕೇಟ್ ಯು ಪೀಪಲ್ ಸೊ ದಟ್ ಯು ಅಸೆಸ್ ಯುವರ್ ಸೆಲ್ಫ್. ನಿಮ್ಮ ರ್ಯಾಂಕಿಗೆ ಎಲ್ಲಿ ಸಿಗುತ್ತೆ ಅಂತ ನೀವೇ ಸ್ವಲ್ಪ ಗೆಸ್ ಮಾಡಬೇಕು. ಹಾಗಾಗಿ 2 ವರ್ಷದ್ದು, 3 ವರ್ಷದ್ದು, 4 ವರ್ಷದ್ದೆಲ್ಲ ಕಟ್ ಆಫು ನನ್ನ ವೀಡಿಯೋಸಲ್ಲಿ ಕೊಡ್ತಾ ಇರ್ತೀನಿ. ಯಾವುದೋ ಹಳೆಯ ವಿಡಿಯೋ ಇಲ್ಲ ಹಳೆಯ ವರ್ಷದ್ದು ಅಂದ ತಕ್ಷಣ ಅದು ನೆಗ್ಲಿಜಿಬಲ್ ಅಲ್ಲ, ವೇಸ್ಟ್ ಆಗೋದಿಲ್ಲ. ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಯಾವ ಥರ ಟ್ರೆಂಡ್ ಮೂವ್ ಆಗ್ತಾ ಇದೆ ಅನ್ನೋದಾದರೂ ನಿಮಗೆ ಅರ್ಥ ಆಗುತ್ತೆ. ತುಂಬ ಟೈಮ್ ಇದೆ ನಿಮಗೆ. ಸೊ ರೈಟ್ ಡೌನ್ ಯುವರ್ ಪ್ರಯಾರಿಟಿ ಆಪ್ಷನ್ಸ್ 1, 2, 3 ಅಂತ ಬರ್ಕೊಂಡು ಹೋಗಿ. ಸ್ಟಾರ್ಟ್ ಫ್ರಮ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ನೆಕ್ಸ್ಟ್ ಪ್ರೈವೇಟ್ ಕೋಟಾ, ನೆಕ್ಸ್ಟ್ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಏನಾದರೂ ಹೋಗ್ತಾ ಇದ್ದರೆ ಅದರ್ಸ್ ಕ್ಯಾಟಗರಿಯಲ್ಲೂ ಸಹ ನೀವು ಕಾಲೇಜ್ಗಳನ್ನ ಹಾಕೋಬಹುದು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.